ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನನ್ನ ಸ್ಟೈಲಲ್ಲಿ ಕಬಾಬ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಹೇಗೆ ಮಾಡೋದು ನೋಡೋಣ ಬನ್ನಿ. 2 ಹಸಿಮೆಣಸಿನಕಾಯಿ ಹಾಕೊಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ಸಂಜೆ ನೀನು ಎದೆಯ ಧುನಿಗೆ ಬೆಳಕು ನೀನಾದೆ ನೀನಾದೆ. ಮಸಾಲೆ ಇಷ್ಟು ಸಾಕಾಗುತ್ತೆ. ತಗೊಂಡಿರೋ ಮಸಾಲೆನ ಪೇಸ್ಟ್ ಮಾಡ್ಕೊಳ್ಳೋಣ. ಸೇರಿ ಕಬಾಬ್ ಪೌಡ್ರ್ ಹಾಕೊಳ್ತೀನಿ, 1 ಪ್ಯಾಕೆಟು. ನಾನು 1/2 kg ತೊಗೊಂಡಿದ್ದೀನಿ. ಬಿಟ್ಕೊಂಡಿರೋ ಮಸಾಲೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಯಾರಿರದ ರಸ್ತೆಯಲ್ಲಿ ಸಂತಹಿಸೋ ಅವಳಿ ಗಾಳಿ ಸಾಗರದ ಗ್ರೀನ್ ಚಿಲ್ಲಿ 2 ತೊಗೊಂಡಿದ್ದೀನಿ. ಕಂಗೊಳಿಸೋ ಅವಳಿ ನೀಲಿ ಸಮಯಾರಿ ನಿಂತೋದೆ ಅವಳ ಅಂಗೈಯಲ್ಲಿ ನಾನು ಶರಣಾದೆ ಅವಳ ಗುಂಗಿನಲ್ಲಿ ಸೋದೆ ಹೋದೆ 1/2 kg ಮಾಡ್ತಿರೋದ್ರಿಂದ 1 ಮೊಟ್ಟೆ ಸೋತೆ ಹೋದೆ ನೀ ಮೊದಲ ಕೊನೆಯ ಆಸೆ ನನ್ನ ಎದೆಗೆ ಹಿಡಿಸೋ ಭಾಷೆ ಅನುರಾಗದಲ್ಲಿ ಕೊನೆ ಬೀದಿಯಲ್ಲಿ ನನಗೂ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತೀನಿ. ಮನೆ ಮಾಡಿರುವೆ ಒಳಗೆ ಬರಲು ತಡ ಎಂದೇಕೆ ಕಿಟಕಿಲೇ ಎಷ್ಟು ಕೆ ಜಿ ತಗೊಂಡಿದ್ದೀರಾ ನೋಡ್ಕೊಂಡು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಚಿಕನ್ ಹಾಕ್ಕೊಂತೀನಿ. ಚಿಕನ್ ಫುಲ್ಲು ಮಿಕ್ಸ್ ಆಗಿ ಚೆನ್ನಾಗಿ ಎಲ್ಲ ಮಸಾಲೆ ಹುರ್ಕೊಬೇಕು. ಅಷ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ. 1 ಅವರ್ ಆಮೇಲೆ 5 ನಿಮಿಷ ಎತ್ತಿಡು ಅಂತ ಹೇಳು. ಮ್ಯಾಗ್ನೇಟ್ ಆಗಿದೆ ಇದು. ಆಮೇಲೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ, ಬಿಸಿ ಆಗಿದೆ ಎಣ್ಣೆ. ನಾನು ಕಾರ್ನ್ಫ್ಲೋರ್ ಆ್ಯಡ್ ಮಾಡ್ಕೊಂಡಿಲ್ಲ, ಮನೆಗೆ ಖಾಲಿ ಆಗಿತ್ತು. ನೀವು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ ಕಾರ್ನ್ಫ್ಲೋರ್. ಎಣ್ಣೆಗೆ ಬಿಡ್ತಾ ಇದ್ದೀನಿ. ಗೈಸ್, ಕಬಾಬ್ ರೆಡಿ ಆಗಿದೆ. ಪ್ಲೇಟ್ಗೆ ಹಾಕೊಳ್ಳೋಣ. ಗೈಸ್, ಕಬಾಬ್ ರೆಡಿ ಆಗಿದೆ. ಹೇಗಾಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ. ನಾನು ಕಬಾಬ್ ಜೊತೆಗೆ ಬಿರಿಯಾನಿನೂ ಮಾಡಿದೆ. ಟೇಸ್ಟ್ ಮಾಡಿ. ಗೈಸ್, ಸೂಪರಾಗಿ ಆಗಿದೆ ಕಬಾಬು. ನೀವು ಮನೇಲಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗಾಗಿದೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.